ನಾನು ಹೇಳಿಲ್ವಾ ಬೇಡ ಅದಕ್ಕೆ ಹೋಗ್ಬೇಡ ಅಂತೇಳಿ ಹೇಳಿದ್ದು. ಅವನು ಒಳ್ಳೆಯವನಲ್ಲ ಅಂತೇಳಿ ನೋಡು, ನಿನ್ನ ಮೇಲೂ ಕೈ ಮಾಡಿಬಿಟ್ಟವನೇ. ಹಾಂ, ನನ್ನ ಮೇಲೂ ಹಂಗೆ ಕೈ ಮಾಡಿಬಿಟ್ಟ, ನನ್ನ ಮೇಲೂ ಹಂಗೆ ಕೈ ಮಾಡ್ದೆ. ನನಗೆ ಅಷ್ಟಿಷ್ಟು ಸಿಟ್ಟು ಬರಲಿಲ್ಲ, ತುಂಬ ಕೋಪ ಬಂತು. ನಾನು ಬಿಡು ಹೋಗ್ಲಿ ಅಂತೇಳಿ ಸುಮ್ಮನೆ ಬಂದಿದ್ದೀನಿ. ನಾನೇನಾದ್ರೂ ತಿರ್ಗಿಸ್ಕೊಟ್ಟಿದ್ರೆ ಅವನಿಗೇನಿಲ್ಲ, ಹಾಂ, ಏನಾದರೂ ಒಂದು ಗತಿ ಕಾಣಿಸ್ಬಿಡ್ತಿದ್ದೆ. ಆದರೆ ಏನು ಮಾಡಲಿ ಬಿಡತ್ಲಾಗೆ ಅಂತ ಸುಮ್ಮನಾಗಿ ಬಂದಿದ್ದೀನಿ ಮನಸ. ಏನಾಗುತ್ತಾ ಆಗ್ಲಿ ನೋಡೋಣ. ನಾವು ಮಾತ್ರ ಅವನ ಕಡೆಗೆ ಕೋಳಿ ಫಾರಂ ಬಿಟ್ಟು ಕೊಡಬಾರ್ದು. ಮನಸ್ಸಿಗೆ ತಗೋಬಿಟ್ಟಿದ್ದೀನಿ, ಅವನಿಗೆ ಮಾತ್ರ ಬಿಟ್ಕೊಡ್ಬಾರ್ದು. ಅದು ಏನಾಗುತ್ತಾ ಆಗ್ಲಿ. ಇಲ್ಲ ಅವನು ಮಾಡಬಾರ್ದು, ನಾವು ಮಾಡಬಾರ್ದು. ಹಂಗೆ ಮಾಡ್ಬೇಕೆ ಹೊರ್ತು ಅವನಿಗೆ ಒಬ್ನಿಗೆ ಮಾತ್ರ ನಾವು ಯಾವತ್ತೂ ಬಿಟ್ಕೊಂಡು ಕೊಡಬಾರ್ದು ಕೋಳಿ ಫಾರಮ್ಮ. ಯಾಕೆ ಬಿಟ್ಕೊಡ್ಬೇಕು? ಇಲ್ಲ ಎಲ್ಲ ಹಾಳು ಮಾಡಿ ಸುಮ್ಮನೆ ಆಗ್ಬಿಡ್ಬೇಕು. ಇಲ್ಲ ಹಂಗ್ ಮಾಡ್ಬೇಕು, ಇಲ್ಲ ನಮ್ಗಾಗಬೇಕು ಅಷ್ಟೇ. ಇಲ್ಲ ಮುಂಚೆ ತರ ಅವ್ನು ಒಪ್ಕೊಂಡು ತಪ್ಪಾಯ್ತು ಅಂತೇಳಿ ಏನೋ ಆಗೋಯ್ತಪ್ಪ, ಏನೋ ಮಾಡಿದೀವಿ, ಬಾ ಮಾಡೋಣ ಅಂತೇಳಿ ಅವನು ನಮ್ಮ ಹತ್ರ ಕ್ಷಮೆ ಕೇಳ್ಬಿಟ್ಟು ಮಾಡೋ ತರ ಒಪ್ಕೊಂಡು ಅರ್ಧ ಲಾಭ ಬಂದಿರೋ ಲಾಭದಲ್ಲಿ ಅರ್ಧ ಲಾಭ ಕೊಡ್ತೀನಿ ಅಂತ ಅವ್ನು ಒಪ್ಕೋಬೇಕು ಅಷ್ಟೇ. ಇವೆರಡರಾಗ ಒಂದು ತೀರ್ಮಾನ ಆಗೋವರೆಗೂ ಬಿಟ್ಗಿಟ್ಟಿಯ ನೋಡಿ ಹೇಳಿರ್ತೀನಿ ಶರತ್. ಅದೇನಾಗುತ್ತಾ ಅಲ್ಲಿ ನೋಡೇ ಬಿಡೋಣ. ಬಿಟ್ಕೊಡೋದಿಲ್ಲ ಬಿಡು. ಅದು ಅವನು ಎಷ್ಟು ಜನನ ಕರ್ಕೊಂಬಂದು ಅದು ಎಷ್ಟು ಜನನ ಕಲೆ ಹಾಕಿದ್ರು ನಾವಂತೂ ಆ ಕೋಳಿ ಫಾರಮ ಬಿಟ್ಕೊಡೋದಿಲ್ಲ. ನಮ್ಮ ಕಡೆನೇ ಆಗಬೇಕೆ ಹೊರ್ತು ಇಲ್ಲ ಎಲ್ಲ ಕ್ಲೋಸ್ ಮಾಡಿ ಸುಮ್ಮನೆ ಆಗ್ಬಿಡ್ಬೇಕು. ಅವ್ನು ಬೇಕಾದ್ರೆ ಆಮೇಲೆ ಸ್ಟಾರ್ಟ್ ಮಾಡಿಬಿಡು ಎಲ್ಲ ಪ್ರತಿಯೊಂದೂ ಎಲ್ಲ ಕೆಡಿಸ್ಬಿಡ್ಬೇಕು. ಆ ಮೆಶ್ ಎಲ್ಲ ತೆಗೆದುಬಿಟ್ಟು ಸುಟ್ಟಾಕ್ಬಿಡೋಣ ಬೇಕಾದ್ರೆ. ಅಲ್ವಾ, ಅವನಿಗೆ ಮಾತ್ರ ಬಿಟ್ಕೊಡೋದು ಬೇಡ. ಇಲ್ಲ ಆಸ್ಯ ಇಲ್ಲ ಇದ್ದಾಳೆ, ಆ ಲಾಸಿನ ಮುಂದೆ ಹೇಳೋಣ ಬಾ, ಹೋಗಿ ಅವಳು ಚೆನ್ನಾಗಿ ಬೈತಾಳೆ. ಲಾಸಿಂಗ್ ಹೇಳೋಣ ಬಾಯಿಲಿ, ನೋಡಿ ಹಿಂಗೆ ಮಾಡ್ಬಿಟ್ಟವನೇ ನಿನ್ನ ಗಂಡ ಅಂತೇಳಿ ಹೇಳೋಣ. ನೋಡು ಲಾಸ್ಯ ಹಿಂಗೆ ಮಾಡ್ಬೋದಾ ನಮಗೆ ಅಂತೇಳಿ ಹೇಳೋಣ ಬಾ. ನಿನ್ನ ಮೇಲೆ ಕೈ ಮಾಡಿದ್ದಾನೆ ಅಂತಂದರೆ ನನಗೆ ಎಷ್ಟು ಬೇಜಾರಾಗ್ತೈತೆ ಗೊತ್ತಾ ಮಾನಸ. ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಏನಪ್ಪ ಹಿಂಗಾಯ್ತು ಅಂತೇಳಿ ನೆನೆಸ್ಕೊಬಿಟ್ರು ತುಂಬ ಬೇಜಾರಾಗ್ತೈತೆ ನನಗೆ. ಲಾಸ್ಯ ಲಾಸ್ಯ ಲಾಸ್ಯ, ಏನ್ ಮನಸ? ಬಂದಾಗಿಂದ ನೋಡ್ತಿದ್ದೆ, ಎಲ್ಲೋಗಿದ್ದೆ ನೀನು? ನೀರ್ ಹಿಡಿತಾ ಇದ್ದೆ, ನೀರ್ ಬರ್ತಾ ಇದ್ವಾ, ಆ ಕಡೆ ಬತ್ಲ ಮನೆಗೆಲ್ಲನ ನೀರ್ ತುಂಬಿಸ್ ಬಂದೆ. ಇಷ್ಟೊತ್ತು ಗಂಟೆ ನೀರ್ ಹಿಡಿದು ಸಾಕಾಯ್ತಪ್ಪ. ಯಾಕೆ ಮನಸ? ನೋಡು, ಆ ಭುವನ್ಗೆ ಎಷ್ಟಿರ್ಬೇಡ, ನನ್ನ ಮೇಲೆ ಕೈ ಮಾಡ್ತಾನೆ. ನಾನು ಕೋಳಿ ಫಾರಂ ಹತ್ರ ಹೋಗಂಗಿಲ್ವಂತೆ, ಬರ್ಬೇಡ ಅಂತೇಳಿ ನನ್ನ ಮೇಲೆ ಕೈ ಮಾಡ್ತಾನಲ್ಲ, ಅವನಿಗೆ ಎಷ್ಟಿರ್ಬೇಡ. ನನ್ನ ಮೇಲೆ ಕೈ ಮಾಡ್ತಾನೆ ಲಾಸಿಯಾ. ಅಯ್ಯೋ ನಂಗೆ ಮತ್ತೆ ಅಯ್ಯೋ ನೀನ್ ಯಾಕೆ ಹೋಗಕ್ ಹೋದೆ, ಸುಮ್ನೆ ಇರ್ಬೋದಾಗಿತ್ತಾ? ಯಾಕೆ ಹೋಗಕ್ ಹೋದೆ ಅಂತಂದ್ರೆ ಅಲ್ಲ ನಮ್ಗೂ ಸಂಬಂಧಪಟ್ಟಿದ್ದಲ್ವೇ ನಮ್ಮ ಅಂದ್ರೆ ನಿಮ್ಗೂ ಸಂಬಂಧ ಐತೆ, ಹೋಗ್ಲೇಬೇಕಪ್ಪ. ನೋಡು ಲಾಸಿಯಾ, ನಾವು ಮಾತ್ರ ಬಿಟ್ಕೊಂಡ್ ಕೊಡಲ್ಲ, ಅದೇನೇ ಆಗ್ಲಿ. ಸರಿಯಾಗಿ ನೀನು ಬೈದ್ಬಿಡು, ಅವ್ರಿಗೂ ಅಧಿಕಾರ ಐತೆ ಅಂತೇಳಿ ಅವನಿಗೆ ಸರಿಯಾಗಿ ಬೈದಾಕ್ಬಿಡು ನೀನು. ಅವನೆಲ್ಲಾದ್ರೂ ಸಿಗಬಿಟ್ರೆ ಸರಿಯಾಗಿ ಬೈ. ನನ್ನ ಮೇಲೆ ಕೈ ಮಾಡ್ದ, ನಿಜವಾಗ್ಲೂ ನನಗೆ ಅಷ್ಟಿಷ್ಟು ಕೋಪ ಬಂದಿಲ್ಲ. ನೋಡು, ನಾವು ಮನ್ಸಿಗೆ ಹಾಕೊಂಡ್ಮೇಲೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಆ ಕೋಳಿ ಫಾರಂ. ಎರಡರಾಗ ಒಂದು ಆಗವರೆಗೂ ಬಿಡೋದಿಲ್ಲ ಕಣೆ ಲಾಸ್ಯ. ಇಲ್ಲ ಅದನ್ನ ಕ್ಲೋಸ್ ಮಾಡಿ ತೆಪ್ಪನ ಆಗ್ಬಿಡ್ಬೇಕು, ಎಲ್ಲ ಕ್ಲೋಸ್ ಮಾಡಿ ಅವನ್ನೆಲ್ಲ ಮಾರ್ಬಿಟ್ಟು ಎಲ್ಲ ಕ್ಲೋಸ್ ಮಾಡಿ ಅವ್ನು ಬೇಕಾದ್ರೆ ಹೊಸ್ದಾಗಿ ಸ್ಟಾರ್ಟ್ ಮಾಡ್ಲೇಳು. ಇವಾಗ ನಾವಂತೂ ಅವನ ಕಡೆಗೆ ಬಿಡೋದಿಲ್ಲ, ಬೇಕಾದ್ರೆ ನಮ್ಮ ಕಡೆಗೆ ಬಿಡೋದಾದ್ರೆ ಬಿಡ್ಲಿ. ಇಲ್ಲ ಕ್ಷಮೆ ಕೇಳಿ ನಮ್ಮ ಹತ್ರ, ಮುಂಚೆ ಥರ ಇರೋಣ ಅಂತೇಳಿ ನಾವು ಅದಕ್ಕೆ ರೆಡಿ ಅಷ್ಟೇನೆ. ಇಷ್ಟು ಮಾತು ಹೇಳ್ಬಿಡು ಭುವನ್ಗೆ. ಏನ್ ಮಾತಾಡ್ತಾ ಇದ್ರ ಮನಸ ಲಾಸ್ಯ? ಅಕ್ಕ, ನಾನು ಕೋಳಿ ಫಾರಂ ಹತ್ರ ಹೋಗಿದ್ದೆ, ಭುವನ್ ನನ್ನ ಮೇಲೆ ಕೈ ಮಾಡ್ಬಿಟ್ಟ ಅಕ್ಕ, ನನ್ನ ಮೇಲೆ ಕೈ ಮಾಡ್ಬಿಟ್ಟ. ಅದಕ್ಕೆ ನನಗೆ ತುಂಬಾ ಸಿಟ್ಟು ಬಂದ್ಬಿಟ್ಟೈತೆ, ತುಂಬಾ ಬೇಜಾರಾಗ್ಬಿಟ್ಟೈತೆ. ನಾನು ಅದಕ್ಕೇನೆ ನಾವು ಮಾತ್ರ ಬಿಟ್ಕೊಡ್ಬಾರ್ದು ಅಂತ ಅನ್ಕೊಂಡಿದೀನಿ. ಅದೇನೇ ಆದ್ರೂ ಸರಿ ನೋಡೋಣ. ಅವನಿಗಂತೂ ಬಿಟ್ಕೊಡಲ್ಲ, ಇಲ್ಲ ನಮಗಾಗಬೇಕು, ಇಲ್ಲ ಎಲ್ಲ ಕ್ಲೋಸ್ ಮಾಡಿ ಸುಮ್ಮನೆ ಆಗಬೇಕು. ನಾವು ಕ್ಲೋಸ್ ಮಾಡಿದ್ರು ಮೆಶ್ಶಿಂದ ಹಿಡಿದು ಎಲ್ಲನ ಸುಟ್ಟಾಕ್ಬಿಡ್ತೀವಿ. ಎಲ್ಲ ತೆಗೆದುಬಿಟ್ಟು ಎಲ್ಲ ಸುಟ್ಟಾಕಿ ಆ ಜಾಡ್ರ ಸಮೇತ ಎಲ್ಲ ಮಾರಿ ಕೋಳಿ ಎಲ್ಲ ಮಾರ್ಬಿಟ್ಟು ಎಲ್ಲ ದುಡ್ಡು ಏನು ಬರುತ್ತೆ ಅದನ್ನೆಲ್ಲ ಹಂಚ್ಕೊಬಿಟ್ಟು ಆಮೇಲೆ ಅವ್ನು ಬೇಕಾದ್ರೆ ಬೇರೆ ಮಾಡ್ಕೊಂಬ್ಲೇಳು. ನಾವಂತೂ ಬಿಟ್ಕೊಂಡ್ಕೊಡಲ್ಲ. ಇಲ್ಲ ನಮಗೆ ಬಿಡ್ಬೇಕು ಅವನು ಅಷ್ಟೇ. ಇಲ್ಲ ಕ್ಲೋಸ್ ಮಾಡಬೇಕು, ಇಲ್ಲ ಮುಂಚೆ ಥರ ಇರ್ತೀನಿ ಅಂತ ಒಪ್ಕೋಬೇಕು. ಎರಡರಾಗ ಒಂದು ಆಗಬೇಕು. ಅಲ್ಲೇವರೆಗೂ ನಾವಂತೂ ಬಿಡೋದಿಲ್ಲ 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 ಅಷ್ಟೇನೆ. ನಮ್ಗೇನು ಕೋಳಿ ಫಾರಂ ಹತ್ರ ನೀವು ಬೋರ್ಬೇಡಿ ಅಂತ ಹೇಳಿ ಶರತ್ ಮೇಲೂ ನನ್ನ ಮೇಲೂ ಜಗಳನೆ ಮಾಡಕ್ ಬರ್ತಾನಲ್ಲ ಕರಿಯಮ್ಮಕ್ಕ. ಬಾರ್ದು ನೀವು ಯಾಕೆ ಬಿಡ್ತೀರಾ? ಬಿಟ್ರೆ ಏನಿಲ್ಲ, ನಿಮ್ಮ ಸದ್ರ ತಗೊಂತಾರೆ. ಲಾಸಿ ಹೇಳಕ್ಕಾಗಲ್ವಾ ಭುವನ್ಗೆ? ಲಾಸಿ ಹೇಳ್ಬೇಕಪ್ಪ, ಲಾಸಿ ಸುಮ್ಮನೆ ಇರುತ್ತೆ. ಅಯ್ಯೋ ಹೇಳ್ತೀನಿ ಕರಿಯಮ್ಮಕ್ಕ, ನಾನು ಹೇಳ್ತೀನಿ ಇವಾಗ ಹೋಗ್ಬಿಟ್ಟು ಸರಿಯಾಗಿ ಹೇಳ್ತೀನಿ. ಯಾಕೆ ಈ ಥರ ಮಾಡ್ತೀರಾ ಪಾಪ ಅವ್ರಿಗೆ, ಅವರು ಏನೋ ಒಂದು ಕೆಲಸ ಮಾಡ್ತಾರೆ ಅಂಥವ್ರಿಗೆ ಯಾಕೆ ಹಿಂಗೆ ಮಾಡ್ತೀರಾ ಪಾಪ, ಎಷ್ಟು ಒಳ್ಳೆಯವರು ಅಂತ ನಾನು ಹೇಳ್ತೀನಿ. ಸಿಗಲಿ ಇವಾಗ ಬರಲಿ. ಇಷ್ಟೊತ್ತು ಗಂಟೆ ನಾನು ನೀರು ಹಿಡಿದೆ, ಡ್ರಮ್ಮಿನ ತುಂಬ ನೀರು ಸಣ್ಣಕ್ಕೆ ಬರೋವು,
ಪೈಪ್ ಹಾಕಿದ್ರೆ ಮೇಲೂ ಕತ್ತುತ್ತಾ ಇರಲಿಲ್ಲ. ಅದಕ್ಕೆ ನೀರು ಡ್ರಮ್ಮಿನ ತುಂಬ ನೀರು ಹಿಡಿದು ನಾಳೆ ಬೇಕಾಗುತ್ತೆ ಇನ್ನೂ ಮನೆ ನೆಲಗಿಲೆಲ್ಲ ಒರೆಸೋಕು ಎಲ್ಲ ಅಂತ ಹೇಳಿ ಸ್ನಾನಗಿನ ಮಾಡ್ಬೇಕು ನಾಳೆ ಕೆಲರು ಅಂತೇಳಿ ಎಲ್ಲ ನೀರೆಲ್ಲ ಇಷ್ಟೊತ್ತಿನ ತನಕ ನೀರೆಲ್ಲ ತುಂಬಿಸಿ ಅಯ್ಯೋ ಬೇಡ ಇಷ್ಟೊತ್ತು ಗಂಟೆ ಒಂದು ಡ್ರಮ್ಮು ಅಂಡೆ ಒಲೆ ತೊಟ್ಟಿ ಮತ್ತು ಕೊಳಗ ಬಕೆಟ್ಗಳು ಎಲ್ಲ ಬಿಂದಿಗೆಗಳು ಎಲ್ಲ ತುಂಬಿಸಿನಿ. ಬಾತ್ರೂಮ್ಗೂ ಎಲ್ಲ ಒಯ್ದು ಇಷ್ಟೊತ್ತು ಗಂಟೆ ನಾನು ನೀರು ಹಿಡಿಯೋದೇ ಕೆಲಸ ಆಯಿತು. ಹೋಗ್ಬಿಟ್ಟು ಹೇಳ್ತೀನಿ ಕರಿಯಮ್ಮಕ್ಕ. ಬೇಕಮ್ಮ ಬಿಡು, ಅದೇ ನೀರು ಹಿಡ್ದಿದ್ದೆ ನೀನು ಹಂಗೆ ಅದನ್ನೇನು ದೊಡ್ಡದೇನೋ ಒಂದು ಸಾಧನೆ ಮಾಡಿದ್ದೀನಿ ಅನ್ನೋ ಥರ ಹೇಳ್ತಾ ಇದೆಯಾ. ಬಿಡು ಹೋಗ್ಲಿ, ಅದನ್ನೇನೇನು ಹಂಗೆ ಹೇಳ್ತೀಯ ಅಲ್ಲ, ಸಾಕಾಗೈತೆ. ಆಮೇಲೆ ಲಾಸ್ಟ್ ಬರ್ತಾನಲ್ಲ, ಇಲ್ಲ ಈಗಲೇ ಏನಾದರೂ ಬಂದರೆ ಹೋಗಿ ಹೇಳ್ತೀನಿ ತಗ. ಹೇಳ್ತೀನಿ, ಬೈದಾಕ್ಬಿಡ್ತೀನಿ. ಯಾಕೆ ಹೀಗೆ ಮಾಡ್ತೀರಾ ಪಾಪ ಶರತ್ನು ಮಾನಸ ಎಷ್ಟು ಒಳ್ಳೆಯವರು ಅಂತೇಳಿ ಬೈದಾಕ್ಬಿಡ್ತೀನಿ ನಾನೆಲ್ಲ. ಜೋರು ಮಾಡಿದ ತಕ್ಷಣ ಸುಮ್ಮನೆ ಆಗ್ಬಿಡ್ತಾರೆ ಅಂತ ಅನ್ಕೊಬಿಟ್ಟವನೆ. ನಾವೇನಕ್ಕೆ ಸುಮ್ಮನೆ ಆಗ್ತೀವಿ ಲಾಸಿಯಾ? ನಾವಂತೂ ಸುಮ್ಮನೆ ಆಗೋದಿಲ್ಲ. ಸರಿ ಆಯ್ತು ಹೇಳಿ ಹೇಳ್ತೀನಿ. ಇಲ್ಲಿ ಎಲ್ಲಾದರೂ ಇದ್ರೆ ಹೋಗಿ ಹೇಳ್ತೀನಿ. ನೀರು ಇನ್ನು ಬರ್ತವೇನಾ? ಇನ್ನು ಸ್ವಲ್ಪ ಒಳಗೆ ಅಡುಗೆ ಮಾಡಕ್ಕೆ ಹಿಡಿತೀನಿ. ಹಿಡಿದ್ಬಿಡು, ಎಲ್ಲ ಅಡುಗೆ ಮಾಡೋಕು ಎಲ್ಲ ನೀನು ಎಲ್ಲ ನೋಡ್ಕೋಬೇಕು ಮನೆಯದೆಲ್ಲ ನೀಟಾಗಿ. ಸರಿ ಆಯ್ತು ಮಾನಸ. ಅಯ್ಯೋ ಇದ್ದಿದ್ದು ಬೇಡಪ್ಪ. ನೀರು ಹಿಡಿಯೋದೇ ಒಂದು ಬದುಕೊಂಬಂಗೆ ಇದು ಮಾಡುತ್ತಿದ್ರು ಕೈಯ ಬದುಕೇ ಸಾಗಲ್ಲ. ನೀರು ಹಿಡ್ದಿರೋದು ಅದನ್ನೇ ನಂಗೇನೆ. ನಾನು ನೀರು ಹಿಡ್ದೆ ಅಂತ ಹೇಳ್ಕೊಂತಾಳೆ. ಅಲ್ಲ ಇವಳಿಗೇನ ಹೇಳತ್ಲಾಗೆ ಇವಳು ಲಾಸಿಯನ್ಗೆ ಒಂಥರ ಚುರುಕಿಲ್ಲ ಸ್ವಲ್ಪ. ಸ್ವಲ್ಪ ಇದು ಚುರುಕಾಗಿ ಕೆಲಸ ಮಾಡೋಂಗಿಲ್ಲ, ನಿಮ್ಮ ಥರ ಮಾಡೋದಿಲ್ಲ ಮನಸ. ಹೇಳು ಅಲ್ಲ, ಹಂಗಾದ್ರೆ ಅವ್ನು ಬಿಟ್ಕೊಂಡು ಕೊಡಲ್ಲ ಅನ್ನೇನು ಕೊಳೆಕಾರಮ್ಮ? ಅಕ್ಕ ಹೋದ್ರೆ ಸಾಕು, ಬರಬೇಡ್ರಿ ಅಂತೇಳಿ ನಮಗೆ ಗಲಾಟೆ ಮಾಡ್ತಾನೆ. ನನಗೂ ಶರತ್ಗೆ ಇಬ್ಬರಿಗೂ ಹೊಡೆದವನೆ. ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಏನಪ್ಪ? ನಾನು ಹಂಗೆ ಕೇಳಿದೆ, ನನ್ನ ಗಂಡಿಗೆ ಏನಾದರೂ ಆಗಿದ್ರೆ ಏನಪ್ಪ, ಏನು ನೀನು ನೋಡ್ಕೊಂತಿದ್ದ ಅಂತಂದೆ. ಅವನ್ಯಾಕೆ ನೋಡ್ಕೊಂಬನ ಹಂಗೆ ಹಿಂಗೆ ಅಂತ ಮಾತಾಡ್ತಾವನೆ. ಮತ್ತೆ ಪಂಚಾಯತಿಗೆ ಹಾಕ್ದಾಗ ಯಾರನ್ನ ದೊಡ್ಡವ್ರು ಬಂದಾಗ ಇದು ಹೇಳಿ ಒಪ್ಪಿಸ್ತಾರೆ. ನೀವು ಯಾರು ಹೇಳಿದ್ರು ಒಪ್ಕೋಬೇಡ್ರಿ. ಇಲ್ಲಪ್ಪ, ನಮಗೆ ಬೇಕೇ ಬೇಕು. ನಾವಂತೂ ಬಿಟ್ಕೊಡೋಕ್ಕಾಗಲ್ಲ. ಮತ್ತು ನಾವೇನು ಮಾಡೋಣ? ನಾವು ಅದನ್ನು ನೆಚ್ಕೊಂಡಿದ್ದೀವಿ, ನಮ್ಮದು ಅದೇ ಜೀವನ ಅಂತನ್ರಿ. ನಾವು ಹಂಗೆ ಅದನ್ನೇ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತಂದ್ರೆ ಬಿಟ್ಕೊಡ್ಬೇಡ್ರಿ. ಯಾವುದೇ ಕಾರಣಕ್ಕೂ ಆ ಕೋಳಿ ಫಾರಮ್ ಅವನಿಗೆ ಬಿಟ್ಕೊಡ್ಬೇಡ್ರಿ. ಬಿಟ್ಕೊಟ್ಬಿಟ್ರೆ ಕೇಟ್ರಿ ಅಂತಲೇನೆ. ಇಲ್ಲ ಕರಿಯಮ್ಮಕ್ಕ, ಯಾರು ಹೇಳಿದ್ರು ಬಿಟ್ಕೊಂಡು ಕೊಡಲ್ಲ ಕಣಪ್ಪ. ನೀನು ಅಷ್ಟೇ, ಯಾರು ಏನಾದರೂ ಹೇಳಿ ಬಿಟ್ಕೊಡಕ್ಕೆ ಹೋಗ್ಬೇಡ. ಇಲ್ಲ ಒಂದೇ ಮಾತು ಹೇಳ್ಬಿಡು. ಯಾರು ಏನು ಹೇಳಿದ್ರು ನಾನು ಬಿಟ್ಕೊಂಡು ಕೊಡಲ್ಲ ಅಂತನ್ನು. ಎಷ್ಟು ಜನನ ಹೇಳಿ, ತಲೆ ಕೆಡಿಸ್ಕೊಬೇಡ. 7,000 ಹೇಳ್ತಾರೆ, ಯಾರೂ ಬರಲ್ಲ ಆಮೇಲೆ. ಇಲ್ಲ ಕಣಪ್ಪ, ನಾನು ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಂಡು ಕೊಡಲ್ಲ. ಅವನೇ ಬೇಕಾದ್ರೆ ನಮಗೆ ಬಿಟ್ಕೊಡ್ಲಿ, ಇಲ್ಲ ತಪ್ಪಾಯಿತು ಅಂತೇಳಿ ಕ್ಷಮೆ ಕೇಳ್ಬಿಟ್ಟು ನಮ್ಮ ಹತ್ರ ಮೊದಲಿನ ಥರ ಇರಲಿ, ಬಂದಿರೋ ಲಾಭದಲ್ಲಿ ಅರ್ಧ ಈ ಥರ ಒಂದೇ ಮಾತಿರ್ಬೇಕು. ನಾನೊಂದು ಮಾತಾಡೋದು ನೀನೊಂದು ಮಾತಾಡೋದಾದ್ರೆ ಸರಿಯಾಗಲ್ಲ. ಸುಮ್ಕಿರಮ್ಮ, ಹೆಂಗಸ್ರಿಗೆ ಏನು ಬೇಕು? ಗಂಡಸ್ರು ಮಾತಾಡ್ತಾರೆ, ಸುಮ್ಮನಿರೋದ್ ಕಲೀರಿ. ಹೆಂಗಸ್ರು ಮಾತಾಡ್ಬೇಡ್ರಿ ಅಂತಾರೆ ಯಾರನ್ನ. ಮಾತಾಡ್ಲೇಬೇಕು, ಹೆಂಗಸ್ರು ಮಾತಾಡ್ಬೇಕು. ಈಗ ಎಲ್ಲರ ಮನೆಗೂ ಹೆಂಗಸ್ರದೇ ನಡೆಯೋದು, ಹೆಂಗಸ್ರದೇ ದರ್ಬಾರು. ಹೆಣ್ಮಕ್ಳು ಮಾತು ಕೇಳ್ಬೇಕು. ಇವತ್ತು ಯಾಕೆ ಕೇಳಬಾರ್ದು? ಯಾರನ ಅನ್ಲಿ ನೋಡೋಣ. ಹೆಣ್ಮಕ್ಳು ಮತ್ತೆ ಆ ಮನೆಗೆ ಸಂಬಂಧಪಟ್ಟವ್ರ ಅಂದಮೇಲೆ ಮಾತಾಡ್ತಾರೆ. ಮಾತಾಡ್ದಂಗೆ ಯಾರೂ ಇರಲಿಲ್ಲ. ಮಾತಾಡ್ತಾರೆ. ಹಂಗೆ ಜೋರು ಮಾಡಕ್ಕೆ ಬರ್ತಾರೆ. ಅದ್ರಲ್ಲಿ ಏನಂತ ನೋಡೋಣ ಅಂತ ಹೇಳಿ ಜೋರು ಮಾಡಿದ ತಕ್ಷಣ ಸುಮ್ಮನಾಗ್ಬಿಡ್ತಾನೆ. ನಮಗೆಲ್ಲ ನಮ್ಮ ಅಣ್ಣ ನಮ್ಮ ಅತ್ತಿಗೆ ನಮಗೆಲ್ಲ ಸಪೋರ್ಟಿವ್ ಆಗಿದ್ದಾರೆ. ಅವ್ರಿಗೆ ಯಾರೂ ಇಲ್ಲ ಅನ್ನೋ ಥರ. ನಮಗೆಲ್ಲ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎಲ್ಲ ಇವಾಗ ಬೇರೆ ಅವ್ರು ಬೇರೆ ಕರ್ಕೊಂಡೋಗವ್ರಲ್ಲ, ಅದಕ್ಕೆ ಅವ್ನಿಗೆ ಇವಾಗ ಒಂಥರ ಧೈರ್ಯ. ಅಯ್ಯೋ ಯಾರಾದರೂ ಇರಲಿ, ಅದು ಹೆಂಗೆ ಬಿಟ್ಕೊಡ್ತೀನಿ? ಅವ್ರ ಅಣ್ಣ ಅದಕ್ಕೆಲ್ಲ ಅವ್ರ ಅಪ್ಪ ಅಮ್ಮ ಬಂದು ಹೇಳಿದ್ರು ನಾವು ಬಿಟ್ಕೊಂಡು ಕೊಡಲ್ಲ. ಅವ್ನು ಯಾರನ್ನು ಕರ್ಕೊಂಬಂದು ಹೇಳಿದ್ರು ನಾವು ಬಿಟ್ಕೊಂಡು ಕೊಡಲ್ಲ. ಬರಲಿ, ಅದು ಯಾರು ಬರ್ತಾರೆ, ಅವ್ರು ಎಂಥ ದೊಡ್ಡ ಆಫೀಸರ್ ಬಂದು ಹೇಳೋರು ನಾನಂತೂ ಬಿಟ್ಕೊಂಡು ಕೊಡಲ್ಲ. ಅದು ಯಾವ ದೊಡ್ಡ ಇದು ಹೇಳೋರು ನಾನಂತೂ ಒಂದೇ ಮಾತು ಆಡೋದು. ಅವನು ಹೇಳ್ತಾನೆ, ಬರೀ ಅವು ಇದ್ದಾವೆ ಇವು ಇದ್ದಾವೆ ಬಿಲ್ಗಳಿದ್ದಾವೆ, ಅದನ್ನು ತೋರಿಸ್ತೀನಿ ಇದನ್ನು ತೋರಿಸ್ರಿ ಅಂತ ಹೇಳ್ತಾನೆ. ಹೇಳ್ಕೊಂಬೇಡ, ಅವ್ನು ಹೇಳ್ದಟ್ಕೆ ನಾವು ಬಿಡೋಕ್ಕಾಗಲ್ಲ. ಚಾಲೆಂಜ್ ಮಾಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಅವನಿಗೆ ಭುವನ್ಗೆ ನಾವು ಕೋಳಿ ಫಾರಮ್ ಅನ್ನೋದ ಅವನಿಗೆ ಬಿಟ್ಕೊಂಡು ಕೊಡಲ್ಲ. ನಾವೇ ಮಾಡ್ತೀವಿ. ಯಾರು ಹೇಳಿದ್ರು ಬಿಟ್ಕೊಡಲ್ಲ. ನೋಡೋಣ ಅದೇನಾಗುತ್ತಾ ಆಗಲಿ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.